ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ವ್ಯಾಪಕ ದೌರ್ಜನ್ಯದ ಬಳಿಕ ನೆರೆಯ ರಾಷ್ಟ್ರ ನೇಪಾಳದಲ್ಲೂ ಕೂಡ ಧಾರ್ಮಿಕ ಹಿಂಸೆ ಭುಗಿಲೆದಿದೆ. ಆದರೆ ನೇಪಾಳದಲ್ಲಿ ಆಗಿದ್ದೇನು ಅನ್ನೋದನ್ನ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕಳೆದ ಕೆಲ ದಿನಗಳ ಹಿಂದೆ ಜಂಜಿ ಪ್ರತಿಭಟನೆ ಬಳಿಕ ಇದೀಗ ನೆರೆಯ ರಾಷ್ಟ್ರ ನೇಪಾಳ ಮತ್ತೆ ಪ್ರಕ್ಷುಬ್ಧವಾಗಿದೆ. ಭಾರತದ ಗಡಿಯಲ್ಲಿರುವಂತಹ ಪಾರ್ಸಾ ಹಾಗೂ ಧನುಸಾ ಧಾಮ್ ಜಿಲ್ಲೆಗಳಲ್ಲಿ ಉದ್ವಿಗ್ನತೆ ಭುಗಿಲೆದ್ದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದಂತಹ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ವಿಡಿಯೋವೊಂದು ವೇಗವಾಗಿ ಹರಿದಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಲವರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದು ಪ್ರತಿಭಟನಾ ಹಿಂಸಾರೂಪಕ್ಕೆ ತಿರುಗಿದೆ. ಉದ್ರಿಕ್ತರ ಗುಂಪೊಂದು ಮಸೀದಿ ಧ್ವಂಸವನ್ನಗೊಳಿಸಿದ್ದು ಬಿಹಾರ ಬಳಿಯ ಭಾರತ ನೇಪಾಳ ಗಡಿಯನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದ್ದು ಗಡಿಯಲ್ಲಿ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಭಾರತೀಯ ಸಶಸ್ತ್ರ ಗಡಿಪಡೆ ಬಿಹಾರದ ರಕ್ಸೋಲ್ ಬಳಿಯ ಭಾರತ ನೇಪಾಳ ಗಡಿಯನ್ನ ಮುಚ್ಚಿದೆ. ಹಿಂದೂ ಧಾರ್ಮಿಕ ಭಾವನೆ ಕೆರಳಿಸುವಂತಹ ವಿಡಿಯೋ ವೈರಲ್ ಆದ ಕೂಡಲೇ ಧನುಸಾ ಮತ್ತು ಪರ್ಸಾ ಜಿಲ್ಲೆಗಳಲ್ಲಿ ಉದ್ವಿಗ್ನತೆ ಹರಡಿತ್ತು. ಸ್ಥಳೀಯ ಜನಸಮೂಹ ಇಬ್ಬರು ಯುವಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿತ್ತು. ಆದರೆ ಪ್ರದೇಶದಲ್ಲಿ ಪರಿಸ್ಥಿತಿ ಶಾಂತವಾಗಲಿಲ್ಲ. ಸಕುವಾ ಮಾರನ್ ಪ್ರದೇಶದಲ್ಲಿ ಮಸೀದಿ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದ ಬೆನ್ನಲ್ಲೇ ಉದ್ವಿಗ್ನತೆ ಉಂಟಾಗಿದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಬೆರ್ಗಂಜ್ ಪ್ರದೇಶದಲ್ಲಿ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಲ್ಲದೆ ಪೊಲೀಸ್ ಠಾಣೆಯನ್ನ ಧ್ವಂಸಗೊಳಿಸಿದ್ರು. ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಪೊಲೀಸರು ಹಲವಾರು ಸುತ್ತು ಅಷ್ಟುವಾಯಿ ಶೆಲ್ಗಳನ್ನ ಸಿಡಿಸಿದ್ರು. ಪ್ರಸ್ತುತ ಪರ್ಸಾ ಜಿಲ್ಲಾಡಳಿತವು ಬೆರ್ಗಂಜ್ ನಗರದಲ್ಲಿ ಕರ್ಫ್ಯೂ ಜಾರಿಗೊಳಿಸಿದೆ. ಈ ಪರಿಸ್ಥಿತಿಯಲ್ಲಿ ಎಸ್ಎಸ್ಪಿ ನೇಪಾಳ ಭಾರತ ಗಡಿಯನ್ನ ನಿಯಂತ್ರಿಸ್ತಾ ಇದೆ. ತುರ್ತು ಸೇವೆಗಳನ್ನ ಹೊರತುಪಡಿಸಿ ಎಲ್ಲಾ ರೀತಿಯ ಪ್ರಯಾಣವನ್ನ ಸ್ಥಗಿತಗೊಳಿಸಲಾಗಿದೆ. ಗಡಿ ಪ್ರದೇಶಗಳಲ್ಲಿ ಹೆಚ್ಚುವರಿ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.